499. ಬರೀ ನನಗ್ ಚಪ್ಪಾಳೆ ಹೊಡಿಯೋದಲ್ಲ, ನೀವು ಚಪ್ಪಾಳೆ ಹೊಡ್ಸ್ಕೋಬೇಕು. ಸಾಮು ಮಾಡಿ ಅಣ್ಣಂಗ್ ನೀರ್ ತುಂಬಿಸಿದ್ರ? ನಮಸ್ಕಾರ ಗೋವಿಂದಣ್ಣ. ಓ ಏನ್ ಕೋನಯ್ಯ, ಗಾಳಿ ಈ ಕಡೆ ಬಿಸ್ಬಿಟ್ಟದೆ. ಗರಡಿ ಮನೆಗೆ ನೀವು ಬಂದಿದ್ದೀರಾ ಅಂತ ಗೊತ್ತಾಯ್ತು, ನೋಡಿ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಬಂದೆ ತಡಿ. ಆಯ್ತಣ್ಣ. ಏನಣ್ಣ, ಈ ವಯಸ್ಸಲ್ಲೂ 500 ಬಸ್ಕಿ ಸಾಧನೆ, ಅದು ಒಂದೇ ಉಸಿರಿಗೆ ಇತ್ತೀಚಿನ ಹುಡುಗರ ಕೈಲಿ ಆಗಲ್ಲ ಬಿಡಿ. ಅಲ್ವಾ, ಈಗ ಹುಡುಗರು ಬರ್ತವೆ ಟೈಗರ್ ಪ್ರಭಾಕರ್ನ ನೋಡ್ಬಿಟ್ಟು ನಾವು ಜಟ್ಟಿಗಳಾಗ್ತಿವಿ, ಪೈಲ್ವಾನ್ರಾಗ್ತಿವಿ ಅಂತ ತಿಂಗಳ 9ನಾಗೆ ಉತ್ಸಾಹ ಕಳ್ಕೊಂಡು ಖಾಲಿ. ಯಾವ್ದು ಪುಕ್ಸಟ್ಟೆ ಪುನ್ಗಲ್ಲ ಕೋನಯ್ಯ, ಪ್ರಯತ್ನ ಬೇಕು ಅಲ್ವಾ ಅಣ್ಣ? ನಾವು ನಿಮ್ಮನ್ನ ಅಷ್ಟು ವರ್ಷದಿಂದ ನೋಡ್ತಾನೆ ಬರ್ತಾ ಇದೀವಲ್ಲ. ಯಾರು ಈ ಹುಡುಗರು ಏರಿಯಾಗ ಹೊಸಬ್ರಿದ್ದಂಗ ಅವ್ರೆ, ವೆಯ್ಟ್ಲೆಸ್ ಕ್ಯಾರೆಕ್ಟರ್ಗಳು. ನಮ್ಮ ಹುಡುಗ್ರೆ ಅಣ್ಣ, ನಿಮ್ ಬಗ್ಗೆ ಅವ್ರಿಗೇನು ಗೊತ್ತಿಲ್ಲ, ಮಾವಳ್ಳಿ ಹುಡುಗರು. ಒಂದ್ ಮಾತು ಹೇಳು. ಸರಿ ಅಣ್ಣ. ಬರ್ಲಾ ಅಣ್ಣ? ತೆಗಿಯೋ ಗಾಡಿ. ಏನೋ ಬಂದಿರೋದು ನಿಮ್ಗೆ? ಇದು ತಿಗಳರಪೇಟೆ ಪೈಲ್ವಾನ್ರಿ ಏರಿಯಾ. ಗಾಂಚಲಿ ಮಾಡಿದ್ರೆ ನರ ಕುಯ್ದು ಬಾಯಿ ಒಲ್ದು ಬಿಡ್ತಾರೆ. ಪಿಸಿ ಪುಂಗಿತ್ ಸಾಕು, ನಮ್ಮನಿಲ್ಲಿ ಯಾಕೆ ಕರ್ಕೊಂಬಂದೆ ಅದನ್ನ ಹೇಳು. ನಾನು ಹೇಳಿದ್ನಲ್ಲ ಕ್ಯಾಂಡಿಡೇಟು, ಇವನೇ ತಿಗಳರಪೇಟೆ ಗೋವಿಂದಣ್ಣ ಅಂತ. ದೇವರಾಜ್ ಅಂತ ಹುಲಿ ಮೇಲೆ ಮಚ್ ಬೀಸಿ ಆಪ್ ಮರ್ಡರ್ ಮಾಡಿದವನು. ದೇವರಾಜು ಸೇಡ್ ತೀರ್ಸ್ಕೊಳ್ಳೋದಿಕ್ಕೆ ಕೋರ್ಟ್ನಲ್ಲೇ ಪೊಲೀಸ್ನವ್ರ ಮುಂದೆ ಬ್ಯಾಗರ್ ತಗೊಂಡು ಗೋವಿಂದಣ್ಣನ ಚುಸ್ದ. ಸಾಹೇಬ್ರೆ, ಸಾಹೇಬ್ರೆ, ದೇವರಾಜ ಚುಚ್ಚುಬಿಟ್ಟ. ದೇವರಾಜ. ಮ್ಯಾಜಿಸ್ಟ್ರೇಟು ಐ ವಿಟ್ನೆಸ್ ಹಾಕ್ಬಿಟ್ರು. ಕೇಸು ಸ್ಟ್ರಾಂಗ್ ಆಗಿ 10 ವರ್ಷ ದೇವರಾಜ್ಗೆ ಜೈಲಾಗೋಯ್ತು. ದೇವರಾಜು ಕೊತ ಕೊತ ಅಂತ ಕುದಿತಾವನೆ. ಕಾನೂನಿನ ಬೈದಿಂದ ಗೋವಿಂದಣ್ಣಂಗೆ ಯಾರು ಟಚ್ ಮಾಡಕ್ಕಾಗ್ಲಿಲ್ಲ. ನೀವುಗಳು ಪ್ಲಾನ್ ಮಾಡಿ ಗೋವಿಂದಣ್ಣನ್ ಎತ್ಬಿಟ್ರೆ ದೇವರಾಜು ನಿಮ್ಗೆ ಕಾಸ ಆಗೋಯ್ತಾನೆ. ಡೈರೆಕ್ಟ್ ಮೀಟಿಂಗು. ಆಮೇಲೆ ರಾಮ್ಲಾಲ್ ನಿಮ್ ಮುಂದೆ ಬಾಲ ಬಿಚ್ಚಕ್ಕೆ ಆಗಲ್ಲ. ಶಾನೆ ಸಂತೋಷ. ತಾಯಪ್ಪ, ಫೀಲ್ಡಿಂಗ್ ಶುರು ಹಚ್ಕೋ.